ಇನ್ನು ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಪದೇ ಪದೇ ಕಿರಿಕ್ ಮಾಡ್ತಿದ್ದಾರೆ. ಒಂದಲ್ಲ ಒಂದು ಬೇಡಿಕೆಗಳನ್ನು ಅವರು ಕಾನೂನಾತ್ಮಕವಾಗಿ ಏನೇನು ಕೊಡಬೇಕು ಅದನ್ನು ಅವರ ಬೇಡಿಕೆ ಅನುಸಾರವಾಗಿ ಕೊಡಲಾಗ್ತಾ ಇದೆ. ಅದ್ರ ಜೊತೆಗೆ ಈ ಬೇಡಿಕೆಗಳ ವಿಚಾರದಲ್ಲಿ ಒಂದೊಂದೇ ಕಿರಿಕು. ಈಗ ತಲೆದಿಂಬು, ಸರ್ಜಿಕಲ್ ಚೇರ್ ಆಯಿತು ಕೊಟ್ಟರು, ಟಿವಿ ಅದು ಕೊಟ್ಟರು, ಈಗ ತಲೆದಿಂಬಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಒಂದಲ್ಲ ಒಂದು ದರ್ಶನ್ನ ಕ್ವಾಟ್ಲೆ ಮುಂದುವರಿತಾ ಇದೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಆದ ಬಳಿಕ ಏನೇ ಬೇಕು ಅಂದ್ರೂ ಕಿರಿಕು. ಇದೀಗ ತಲೆದಿಂಬು ಬೇಕು ಅಂತ ಹಠ ಹಿಡಿದಿದ್ದಾರಂತೆ ನಟ ದರ್ಶನ್. ಆಗಲ್ಲ ಅಂತಂದ್ರು, ಆಯಿತು ಫೈನ್ ಅಂತ ಅದನ್ನು ಕೊಡಿಸಿದ್ರು, ಕಾನೂನಾತ್ಮಕವಾಗಿ ಕೊಡಬೇಕಾಗಿದ್ದನ್ನು ಕೊಟ್ಟರು. ಎರಡನೇ ಟಿವಿ, ಅವ್ರು ಸಪ್ರೇಟ್ ಬ್ಯಾರಕ್ಕಲ್ಲಿ ಏಕಾಂತವಾಸದಲ್ಲಿರೋದ್ರಿಂದ ಅವರಿಗೆ ಟಿವಿ ನೋಡುವ ಅರ್ಹತೆ ಅಥವಾ ಕಾನೂನು ಅದಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾಗಿ ಟಿವಿ ಕೇಳಿದ್ರು. ಹಾಗಂತ ಅವ್ರಿಗೆ ಬೇಕಾಗಿರೋ ಟಿವಿ ಅಲ್ಲ, ಅಲ್ಲೇ ಇರುವ ಯಾವುದೋ ಒಂದು ಟಿವಿಯನ್ನು ಕೊಡೋದಕ್ಕೆ. ಆ ಟಿವಿ ಅದು ಹಾಳಾಗಿತ್ತು ಮತ್ತು ಅದು ಇದು ಅಂತ ಅಂದ್ಬಿಟ್ಟು ಆ ಟಿವಿನೂ ಈಗ ಕೊಟ್ಟಾಯಿತು. ಈಗ ತಲೆದಿಂಬು ಬೇಕು, ನಾನು ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ ದಿನ ಕಳೆದಂಗೆ ದಿನಕ್ಕೊಂದು ಮೊನ್ನೆ ಟಿವಿ, ಈಗ ಸರ್ಜಿಕಲ್ ಚೇರು, ಈಗ ದಿಂಬು, ನಾಳೆ ಇನ್ನೇನೋ, ನಾಡಿದ್ದು ಮತ್ತೇನೋ ಅನ್ನೋ ರೀತಿಯ ಪ್ರಶ್ನೆಗಳು ಈಗ ಬಳ್ಳಾರಿ ಜೈಲು ಸಿಬ್ಬಂದಿಗೆ ಅನ್ನಿಸ್ತಾ ಇದೆ.